ಮತ್ತೆ ಯಾರು ಇಲ್ಲದ ಸಮಯಿಸಿದಾಗ ಹೇಳಿ ಹೇಳ್ತೀನಿ. ಓಕೆ ಶೀಲಾ, ಬಾಯ್. ಹೋಗು ಶೀಲಾ, ಹೋಗು. ಇಂದು ನೀನು ನಾನು ಹಾಕಿದ ಗಾಳಕ್ಕೆ ಸಿಕ್ಕ ಮೀನು. ನಾನು ಆಡಿಸಿದಂತೆ ಆಡಲೇಬೇಕು. ಜಯರಾಜ್, ಇನ್ನು ಮುಂದೆ ನೋಡು, ಈ ಕಪಟಕಾರ ಸ್ಥಾನದ ನಾಟಕದ ಖಳನಾಯಕನ ಕುತಂತ್ರವನ್ನು. ಯಾಕೋ ಕಾಡು ಮೃಗ ಒಂದು ನಾಡಿನತ್ತ ಬಂದಂತೆ ಕಾಣುತ್ತಿದೆಯಲ್ಲ. ಕಾಡಿನಲ್ಲಿ ಆಹಾರ ಸಿಗದಕ್ಕಾಗಿ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣವಲ್ಲವೇ ಮಿಸ್ಟರ್ ಅರ್ಜುನ? ಕಾಡು ಪ್ರಾಣಿ ನಾಡಿಗೆ ಬಂದಾಗ ನಾಡಿನ ಜನಗಳು ಕಲ್ಲು ಬಡಿಗೆಯಿಂದ ಬಡಿದು ಕೊಲ್ಲುವರಬೇಕೆಂದು ಅರಿವಿರಬೇಕಲ್ಲವೇ ಮಿಸ್ಟರ್ ಪೃಥ್ವಿರಾಜ್? ಅರ್ಜುನ, ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗಳಿಗೆ ಜೀವದ ಭಯವಿರುವುದಿಲ್ಲ. ಹಸಿವು ಹಿಂಗಬೇಕಷ್ಟೇ. ಈ ಕಾಡು ಪ್ರಾಣಿಗೆ ಊಟನೂ ಸಿಕ್ಕಾಯ್ತು, ಅದು ಹೊಟ್ಟೆ ತುಂಬ ತೃಪ್ತಿಯಿಂದ ಊಟ ಮಾಡಿದ್ದು ಆಯ್ತು. ನಾನಿನ್ನು ಬರಲ ಅರ್ಜುನ. ಇನ್ನು ಮುಂದೆ ನೋಡು, ನಿನ್ನ ಕುಟುಂಬದ ಜೀವನ, ನಿನ್ನ ಕುಟುಂಬದಲ್ಲಿನ ಹಕ್ಕಿ ನನ್ನ ಕೈಗೆ ಸಿಕ್ಕಾಯ್ತು. ಆ ಹಕ್ಕಿಯಿಂದಲೇ ನಿನ್ನ ಮನೆ ಛಿದ್ರ 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 ಮಾಡುವುದೇ. ಗಂಗಾ, ಗಂಗಾ, ಏ ಗಂಗಾ, ಯಾರಿದ್ದೀರ ಮನೆಯಲ್ಲಿ? ಮಾವ, ಅಕ್ಕ ಮಡಿಯಲಿಲ್ಲ. ಇವತ್ತು ಮಂಗಳವಾರ, ಪೂಜೆಗಿದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರಬಹುದು. ನೋಡು ಶೀಲಾ, ಮನೆ ಹತ್ತಿರ ಯಾರಾದರೂ ಬಂದಿದ್ದೀರೇನಮ್ಮ? ಇಲ್ಲ ಮಾವ, ಬೆಳಗ್ಗೆಯಿಂದ ಯಾರು ಬಂದಿಲ್ಲ. ಯಾಕೆ? ಯಾಕಿಲ್ಲಮ್ಮ, ಕಳ್ಳ ಬೆಕ್ಕೊಂದು ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಹಾಲು ಕುಡಿಯಲು ಹಂಚು ಹಾಕುತ್ತಾ ಕುಳಿತಿತ್ತು. ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುಡಿಕೊಂಡು ಓಡಿ ಹೋಯ್ತಮ್ಮ. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು ಮಾವ, ಕದ್ದು ಹಾಲು ಕುಡಿಯೋದು ಬೆಕ್ಕಿನ ಲಕ್ಷಣ. ಇದು ಇಂದು ನಿನ್ನೆಯ ಮಾತಲ್ವಲ್ಲ, ತಲಾಂತರದಿಂದಲೂ ನಡೆದುಕೊಂಡು ಬಂದಿರೋ ಬೆಕ್ಕಿನ ಹುಟ್ಟುಗುಣ. ಅಂದಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಹೌದು ಗಂಗಾ, ಹೌದು ಶೀಲಾ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ತೆರೆದಿಡುವ ಮುಟ್ಟಾಳ ಮನೆತದ ಮಾಲೀಕ ನಾನಲ್ಲ. ಬೆಕ್ಕು ಬರುವ ದಾರಿಯನ್ನೇ ಅರಿತು ಅದಕ್ಕೆ
ಅದಕ್ಕೆ ಬಿಸಿ ನೀರಿನಿಂದ ಭಯ ಹುಟ್ಟಿಸಿ ಭಯ ಹುಟ್ಟಿಸುವ ಮಾನವಂತರ ಮನೆತನವಮ್ಮ ಇದು. ಮಾನವಂತರ ಮನೆತನ. ಮಾವ, ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದಿರಬಹುದು, ಆದ್ರೆ ಹಾಲು ಕುಡಿಯೋದನ್ನ ಬಿಟ್ಟು ಬದುಕಲು ಸಾಧ್ಯವೇ? ನೋಡು ಶೀಲಾ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಕೆಟ್ಟ ಗುಣ. ಆದರೆ ಹಾಲು ಕುಡುದೇ ತೀರುತ್ತೇನೆಂದರೆ ಬೇಟೆಗಾರ ರಚಿಸಿದ ಬಲೆಯಲ್ಲಿ ಬಿದ್ದು ಸಾಯುವುದು ಖಚಿತವಲ್ಲವೇ? ಮಾವ, ಸಾಯಲಿಕ್ಕೇನು ಅದು ಮಡಿಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಲ್ಲಿ ಬೆಳೆದ ಕಾಡು ಬೆಕ್ಕು. ಇನ್ನು ಜೀವ ಕಳೆದುಕೊಳ್ಳುವುದೆಲ್ಲ ಶಿಲಾ, ಬೇಟೆಗಾರ ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರತು ಸಾಧು ಪ್ರಾಣಿಯನಲ್ಲ. ಹಾಗಾದ್ರೆ ಬೇಟೆಯಾಡುವ ಬೇಟೆಗಾರನ ದಾರಿ ತಪ್ಪಿಸೋ ಪ್ರಾಣಿಗಳೆಷ್ಟಿಲ್ಲ ಮಾವ? ನೋಡು ಶಿಲಾ, ಕುಂಬಾರ ಮಾಡಿದ ಮಡಿಕೆಯಲ್ಲಿ ಹಾಲನ್ನು ತುಂಬಿಸಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಕಾದಿದ್ದು ಆ ಮಣ್ಣಿನ ಮಡಿಕೆ. ಆ ಮಣ್ಣಿನ ಮಡಿಕೆಗೆ ಇರುವ ನೀಯತ್ತು ಅದರೊಳಗಿರುವ ಹಾಲಿಗೂ ಸಹ ಇರಬೇಕಾಗುತ್ತದಲ್ಲವೇ? ಹಾಗಾದ್ರೆ ಜವಾಬ್ದಾರಿಯಿಂದ ಕಾಯುವ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ಹಾಲಿಗೆ ಒಂದು ತೊಟ್ಟು ಹುಳಿ ಬಿದ್ರೆ ಅವಾಗ ಏನ್ ಮಾಡ್ತೀಯ ಮಾವ? ಹೌದು ಶಿಲಾ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಇಡೀ ಹಾಲಿಗೆ ಹಾಲೇ ಕೆಡುತ್ತದೆ, ನಿಜ. ಅದಕ್ಕೆ ಕವಿ ಗುರುರಾಜರು ಒಂದು ಮಾತು ಹೇಳಿದ್ದಾರೆ, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಒಂದು ವೇಳೆ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅನ್ನೋ ಈ ಸಮಾಜ ಅದೇ ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರನ್ನ ತಯಾರಿಸಿ ಊಟ ಮಾಡಿ ಆನಂದಿಸಿರೋದನ್ನ ನೀವು ನೋಡಿರ್ಬೇಕಲ್ವೇ ಮಾವ? ಹೌದು ಶಿಲಾ, ಹುಳಿ ಬಿದ್ದ ಹಾಲಿನಿಂದ ಮಜ್ಜಿಗೆ ಮೊಸರು ಮಾಡುವುದು ಸಹಜ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಿಟ್ಟ ಹಪ್ಪಿನಿಂದ ಮಾಡಿದ ಮಜ್ಜಿಗೆ ಮೊಸರು ತಂಪಾದ ಸುವಾಸನೆ ಬೀರುತ್ತದೆ. ತಿನ್ನಲು ಎಷ್ಟು ಬೇಕಾದರೂ ದಿನ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರು ಹುಳಿ ಹಿಂಡಿದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟ ವಾಸನೆ ಬೀರುತ್ತದೆ. ಅದನ್ನು ತಿನ್ನಲು ಹೋದರೆ ಕೆಟ್ಟ ಹುಳವಾದಿದೆ ಹೊರತು ಸುವಾಸನೆ ಬೀರುವುದಿಲ್ಲ. ಕೆಟ್ಟು ಹೋಗೋ ಮಜ್ಜಿಗೆ ಮೊಸರನ್ನ ಕಡುಗೋಲಿನಿಂದ ಬಿಟ್ಟಿದ್ದು ಬೆಣ್ಣೆ ಮಾಡಿ ಇಟ್ಟು ತಿನ್ನಬಹುದಲ್ಲ ಮಾವ? ನೋಡು ಶೀಲಾ, ಕಡ್ಗೋಲಿನಿಂದ ಕಡಿದ ನಿನ್ನ ಬೆಣ್ಣೆ ಬೇಡುವ ಜನರು ಬಂದಾಗ ನೀ ಅವರ ಕೈಗೆ ಇಟ್ಟಾಗ ಅದನ್ನು ತಿನ್ನುವ ಬಾಯಿ ಸುಮ್ಮನಿರಬಹುದು. ಆದರೆ ಅದರ ವಾಸನೆಯನ್ನರಿತ ಮೂಗು ಹೇಳುತ್ತೆ ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಅಂತ. ನೋಡು ಶೀಲಾ, ಹೆಣ್ಣಿಗೆ ಈ ಭಾರತದ ಪರಂಪರೆಯಲ್ಲಿ ಒಂದು ಇತಿಹಾಸವಿದೆ. ಕಾರ್ಯ ಸುಧಾಸಿ ಕರುಣೇಶು ಮಂತ್ರಿ ಶೈಲೇಶ್ವರಮ್ಮ ಭೂತೇಶು ಮಾತಾ ರೂಪೇಶು ಲಕ್ಷ್ಮಿ ಧರಿತ್ರಿ ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ ಅಂತ. 6 ಗುಣಗಳನ್ನು 10 ಜಗವ ಬೆಳಗುವ ಹೆಣ್ಣಿಗೆ ಹೇಳಿದ್ರು ಕಾರತಿ ಅಂತ ಕರೆದ್ರು. ಆದರೆ ಹರೆಯದ ಮಬ್ಬಿನಲ್ಲಿ ಕಂಡ ಮಿಂಡನ ಜೊತೆ ಸೆರಗು ಹಾಸುವ ಹೆಣ್ಣಿಗೆ ಹೇಳಿದ್ರು ಆದರಗಿತ್ತಿ ಅಂತ ಕರೆದ್ರು. ನೋಡು ಶೀಲಾ, ಹೆಣ್ಣು ಎಷ್ಟೇ ಕತ್ತ ಮುಚ್ಚಿ ಹಾದರ ಮಾಡಿದ ಹಡಿದ ಮಗುಗೆ ಸೂಳೆಯ ಮಗ ಅಂತಾರೆ ಹೊರತು ಕಾರತಿ ಮಗ ಅನ್ನೋದಿಲ್ಲ ಈ ಸಮಾಜದಲ್ಲಿ. ಅದೇನು ಬಾಬಾ, ನೀವು ಮಾತನಾಡೋ ರೀತಿಯನ್ನ ನೋಡಿದ್ರೆ ನಾನೇ ತಪ್ಪು ಮಾಡಿದಂತೆ ಮಾತಾಡ್ತಾ ಇದ್ದೀರಾ? ನೋಡು ಶೀಲಾ, ಹೆಣ್ಣನ್ನು ನೋಡಿದ ತಕ್ಷಣ ಕೈ ಮುಗಿಯುವ ಸೋದರತೆ ಭಾವನೆ ಬರಬೇಕೇ ಹೊರತು ಕಲ್ಸನ್ನೆ ಮಾಡಿ ಕತ್ತಲಲ್ಲಿ ಕರೆಯುವ ಹಾದರತೆ ಭಾವನೆ ಅಲ್ಲ. ಇಲ್ಲಿ ಅಕ್ಕ ಮಹಾದೇವಿ ಬೆತ್ತಲೆಯಾಗಿದ್ದರೂ ಸಹ ಜನ ಅವಳ ಪಾದವನ್ನೇ ನೋಡುತ್ತಿದ್ದರೆ ಹೊರತು ಅವಳ ಎದೆಯೇನಲ್ಲ. ಇಂದು ನೀನು ಎಷ್ಟೇ ಮೈ ತುಂಬ ರವಿಕೆ ತಟ್ಟು ನೆಲಗದುರುವಂತೆ ನೆಲ ನೋಡಿಕೊಂಡು ಬಂದರು ಜನ ನಿನ್ನ ಎದೆಯನ್ನೇ ನೋಡುತ್ತಾರೆ ಹೊರತು ನಿನ್ನ ಪಾದವನಲ್ಲ. ಇಷ್ಟೆಲ್ಲ ತಿಳಿಸಿ ಹೇಳಕ ಇದು ಅಕ್ಕ ಮಹಾದೇವಿ ಕಾಲನೂ ಅಲ್ಲ. ಅಲ್ಲ
ನಮ್ಮ ಮಹಾಪ್ರಭುಗಳು ಮತ್ತೆ ಹುಟ್ಟಿ ಬರೋದು ಇಲ್ಲ. ನೋಡು ಶೀಲ, ಗಂಡು 10 ಸಾರಿ ಬಿದ್ದೆ ತರುವುದು ಬಂಗಾರ, ಗಂಡು 10 ಸಾರಿ ಬಿದ್ದೆ ತರುವುದು ಬಂಗಾರ, ಹೆಣ್ಣು ಒಂದೇ ಒಂದು ಸಾರಿ ಬಿದ್ದೆ ತರುವುದು ಎಂದಿಗೂ ಆಗದು ಉದ್ಧಾರ. ಇದುವೇ ಈ ಸಮಾಜದಲ್ಲಿರುವ ವೀರಗರತಿಯರ ನಿರ್ಧಾರ. ನೋಡು ಶೀಲ, ಇದನ್ನೆಲ್ಲ ಅರಿತುಕೊಂಡು ನಡೆದರೆ ಹೆಣ್ಣು ಮನೆಗಾಗುವಳು ನಾರಿ, ಇದನ್ನು ಮರೆತು ನಡೆದರೆ ಊರಿಗಾಗುವಳು ಮಹಾಮಾರಿ. ನಿಮ್ಮ ಅಕ್ಕ ಬರ್ತಾ ಇದ್ದಾಳೆ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಏನ್ರಿ ಸೊಸಿ ಭಾವ ಸೇರಿ ಏನೋ ಗಂಭೀರವಾದ ವಿಚಾರ ಮಾಡುವಂತೆ ಕಾಣ್ತಿದೆ. ಏನಿಲ್ಲ ಗಂಗಾ, ಶೀಲಾ ಈ ಮನೆಗೆ ಹೊಸಬಳಲ್ಲ, ಈ ಮನೆಯ ನೀತಿ ರೀತಿಯನ್ನು ಹೇಳಿಕೊಡ್ತಾ ಇದ್ದೆ. ಏನ್ರಿ ನನ್ನ ತಂಗಿನ ಅಷ್ಟೊಂದು ದಡ್ಡಿ ಅಂತ ತಿಳಿದುಕೊಂಡಿದ್ದೀರಾ? ವಿದ್ಯಾವಂತೆ, ಬುದ್ಧಿವಂತೆ, ಮೇಲಾಗಿ ನನ್ನ ಮೈದುನನಿಗೆ ತಕ್ಕ ರೂಪವಂತೆ. ಗಂಗಾ, ನೀನು ವರ್ಣಿಸಿದ ರೀತಿ ನಿನ್ನ ತಂಗಿಗೆ ಇಷ್ಟವಾಗ್ಲಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಹೋಗಿಬಿಟ್ಟಳು. ದೇವಸ್ಥಾನಕ್ಕೆ ಹೋಗಿ ನಾನು ಏನ್ ಬೇಡಿಕೊಂಡು ಬಂದಿ ಗೊತ್ತಾ? ಈ ನಮ್ಮ ಮನೆತನ ಹೀಗೆ ನಗುನಗುತ್ತಾ ಇರಲಿ, ಆದಷ್ಟು ಬೇಗ ಈ ನನ್ನ ಮುದ್ದಾದ ಗಂಡನಿಗೆ ಮುದ್ದಾಡೋದಕ್ಕೆ ಒಂದು ಮಗುವನ್ನು ಕರುಣಿಸಿ ಎಂದು ಬೇಡಿಕೊಂಡೆ. ಮಕ್ಕಳನ್ನು ದಯಪಾಲಿಸುವ ದೇವರು ಇಲ್ಲೇ ನಿಂತಿರುವಾಗ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರೆ ಗಂಡನಿಲ್ಲದೆ ಮಕ್ಕಳಾದವೇ. ಅಂದ್ರೆ ದಯಪಾಲಿಸುವ ದೇವರಿಗೆ ಏನ್ ಬೇಕಾಗಿದೆ? ನೋಡು ಶಿಲಾ, ನೋಡು ಗಂಗಾ, ನಿನ್ನನ್ನು ಮುದ್ದು ಮುದ್ದು ಗಂಗಾ, ಹೆಣ್ಣು ಒಂದು ಕೆಲಸದ ಗಂಡು ಒಂದು ಕೆಲಸದ ಮೇಲೆ ಹೊರಗಡೆ ಹೊರಟಾಗ ಆಗ ಒಂದು ಹಿರಿಯರು ಒಂದು ಮಾತು ಹೇಳಿದ್ದಾರೆ. ಗಂಡನಾದವನು ಹೊರಗಡೆ ಹೊರಡುವಾಗ ಹೆಂಡತಿಯಾದವಳು ಒಂದು ಮುಗುಳ್ನಗೆಯಿಂದ ಒಂದು ಸಿಹಿ ಮತ್ತು ಕೊಟ್ಟು ಕಳಿಸಿದರೆ ಅದರ ಮಜಾನೇ ಬೇರೆ. ಬೇಕಾ ಮುತ್ತು ಕೊಟ್ರೆ ನಾವೇನು ಬ್ಯಾಡನಲ್ಲ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮತ್ತು ನೀರು ಸಿಹಿ ಮುತ್ತಿನ ಪಾನಿಗೆ ನೀ ಬಾರೆ ನನ್ನ ಸನಿಗೆ.
ಸಿಹಿ ಮತ್ತೆ मियाँ खलीफ ಮಹಲಿ ಲೋಕಲ್ ಕನಕದಾಸ್ ಸೊಸೈಟಿ ಮಹಲಿ ಪುರಿಯರು ಸಂಗೀತ ಬಳಕೆ ಕಲಾಕಣೆ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು. ಯಾವತ್ತು ನಮ್ಮ ದೊಡ್ಡಮ್ಮಾದೇವಿಯ ಕಮಿಟಿಯ ಹಿರಿಯರಾಗಿರ್ತಕ್ಕಂಥ ಮಹಲಿ ಕಲ್ಲಪ್ಪ ಲೋಕೂರಿ ಇವರು ಪ್ರತಿದಿನ ಈ ಪ್ರಸಾದದ ವ್ಯವಸ್ಥೆಯಲ್ಲಿ ಬೆಳತನಕ ಇಲ್ಲೇ ನಿಂತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಕೊನೆಯ ದಿನ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೇವೆ. ಚನ್ನಪ್ಪ ಕೂತ್ ಹಾಗೂ ರಮೇಶ್ ಕಂಠಿ ಇವರು ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ. ಮಾಲಿಂಗ ಲೋಕರಿ ಅವರು ವಿಶೇಷವಾದಂತಹ ಒಂದು ಸನ್ಮಾನ. ಅವರು ಮಾಲಿಂಗ್ ಲೋಕೂರಿ ಅವರು ನನ್ನ ಅಲ್ಪ ಕಲೆಯನ್ನು ಕಂಡು 100 ರೂಪಾಯಿಯನ್ನು ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಕಲ್ಲಪ್ಪ ಜಕ್ಕಿನಕಟ್ಟಿ ಅವರು 50 ರೂಪಾಯಿಯನ್ನು ಕಲಾ ಕಾಣಿಕೆ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲ ಗೆಳೆಯ ಬಳಗದವರು ಅವರನ್ನ ಸನ್ಮಾನಿಸ್ಬೇಕಂತ ಅವ್ರು ಕೇಳ್ಕೊತಾ ಇದ್ದೀವಿ. ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸಬೇಕಾಗಿ ವಿನಂತಿ. ಊಟದ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದಂತ ಕಾಳಜಿ ವಹಿಸಿದ್ದಾರೆ ಅವರು. ಇದೇ ರೀತಿ ಅವರ ಸಾಧನೆ ಮುಂದುವರಿದೆ ಅಂತ ಹೇಳ್ತಾ ಧನ್ಯವಾದಗಳು. ಸನ್ಮಾನ ಮಾಡಿದಂತ ಎಲ್ಲ ಗೆಳೆಯ ಬಳದವರಿಗೆ ವಂದನೆ ವಂದನೆ ಸಾಕಾಗಿ ಹೋತ್ರಿ ಕೆಲಸ ಹುಡುಕಿ ಅಲ್ಲ ನಮ್ಮ ಗ್ರಾಮ ಪಂಚಾಯತ್ ಒಳಗೆ ವಾಟರ್ಮನ್ ಕೆಲಸ ಖಾಲಿತಿ ಅಂತೇಳಿ ಇವ್ರ ಕಾಲು ಹಿಡ್ದು ಆ ಕೆಲಸ ಗಿಟ್ಟಿಸ್ಕೊಂಡು ಇವತ್ತು ಅರ್ಜಿಯಾಕೆ ಬರ್ತಾನೆ ಏನಕ್ಕೆ ಆವತ್ತಾಗ ಹುಡುಗರ ಮ್ಯಾಲ 6 ವರ್ಷದ ಮುದುಕಿ ಅತ್ಯಾಚಾರ ಅಬ್ಬಬ್ಬ ಏನ್ ಕಾಲ್ ಬಂತ್ರಿ ಅಂತೀನ. ವಿಧಿ ಭಾಗ್ಯ ಬೇಕಂತ ಮೊನ್ನೆ ಮುಖ್ಯಮಂತ್ರಿ ಕಡೆ ಹೋಗಿ ಧರಣಿ ಕೂತಾರಂತ್ರಿ. ಮುದುಕ್ರ ಹಿಂಗ್ ಮಾಡತ್ತಾರ ನಮ್ಮಂತ ಹರಿಯದ ಹುಡುಗರು ಹೆಂಗ್ ಮಾಡ್ಬೇಕ್ರಿ ಏನ ಅಂತೀನಿ. ಅಯ್ಯೋ ಯಪ್ಪ ಯಾವ ಲೇವ ಎದುರಿ ಬರೋರು ಕಾಣ್ತಾರಲ್ಲೋ ನಾನ ಮುರಿದು ಬಿಟ್ಟೆ. ಯಾವ ಲೇವ ಅಲ್ಲೋ ಮಾಡ ಹಾದ್ಯಾಗ ನಿಂತದಿಲ್ಲ ಕಾಣಂಗಿಲ್ಲ ಕಣ್ಣಾಗ ಏನಕೊಂದ್ಯ ಅಲ್ಲಿ ಸತ್ಯ ಹಗಲು ಹೊತ್ನ್ಯಾಗ ಕುಡ್ದು ಬಂದು ಎದುರಿಗೆ ಬರೋರು ಕಾಣ್ತಾರಲ್ಲ ಕಣ್ಣಾಗೇನ ಆಡಿ ಹೆಂಡಿಗಿಂಡಿ ಹಾಕ್ಯಾವ ನಡ್ಸಿಕೊಂಡ ಕುಡ್ದಿಲ್ಲ ಹಚ್ಕೊಂಡ ಬರೀ ಬಂದು ಹೋಗಿ ಮಂದಿಗೆ ಚೂಜಿ ಮಾಡಿ ಬೇಸರ ಆಗಿ ಹೋಯ್ತು ಈ ಜೀವನ. ಎಲ್ಲಿರುವೆ
ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ. ಲೋಕವಿಗೆ ಹೇಳಿದ ಮಾತಿದು ಜಗದ ಸಾರವರಿಗೂ. ಲೋಕವಿಗೆ ಹೇಳಿದ ಮಾತಿದು ಜಗದ ಸಾರವರಿಗೂ. ಆಲಿಸುವುದರಲ್ಲಿ ಬಾಳಬಾರದು, ಆಲಿಸುವ ಜನರಿಗೆ ಕೇಳಬಾರದು, ಮಾಡಬಾರದು, ನಿಮಗೆ ಇನ್ನ ಗೊತ್ತ ನನ್ನ ಪ್ರೀತಿ ಊರಿಗೂರನ್ನಿಂದ ನೋಡೈತಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದ ನಿಜವ ನುಡಿಯಲ್ಲಿ ನನ್ನ ಪ್ರೀತಿಯನ್ನು ಚೆಲ್ಲಿದೆ. ನಿಜವ ನುಡಿಯಲ್ಲಿ ನನ್ನ ಪ್ರೀತಿಯನ್ನು ಚೆಲ್ಲಿದೆ. ನಿಜವ ನುಡಿಯಲ್ಲಿ ಹಾಡಪ್ಪ ನೀನು ಹೇಳ್ತೀಯಲ್ಲಿ ಒಳ ರೆಡಿ ಆಗತ್ತಾಳೆ ಹೇಳ ಕಳ್ಸಾಳ ಹಾಡ್ಯಾವ ಅಂತೇಳಿ. ನಿನ್ನ ಪ್ರೀತಿಯ ಕಸಿಗಲಿಲ್ಲ. ಸಹಿಸಿದೆ
ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ
ರಾತ್ರಿ ಹಗಲಿ ನಿನ್ನಿಂದ